ನಮಸ್ತೆ ಸ್ನೇಹಿತರೆ. ಸುಮಾರು ಜನ ಡಯಾಬಿಟಿಕ್ ಪೇಷಂಟ್ಸ್ ಕೇಳ್ತಾ ಇದ್ರು, ಸರ್ ನಮಗೆ ಡಯಾಬಿಟಿಸ್ ಇದೆ, ಯಾವ ಮಿಲೆಟ್ಸ್ ತಿನ್ನಬೇಕು, ಯಾವ ಮಿಲೆಟ್ಸ್ ತಿನ್ನಬಾರ್ದು ಅಂತ. ಖಂಡಿತ ಯಾವ ಮಿಲೆಟ್ಸ್ ತಿನ್ನಬಾರ್ದು ಅಂತ ಇಲ್ಲೇ ಇಲ್ಲ. ನೀವು ಯಾವ್ದು ತಿನ್ನಬಾರ್ದು ಅಂತ ಕೇಳಿದ್ರೆ ಅಕ್ಕಿ, ಗೋಧಿ, ಮೈದಾ, ಸಕ್ಕರೆ, ಪ್ಯಾಕೆಟ್ ಹಾಲು, ಪ್ಯಾಕೆಟ್ ಉಪ್ಪು, ಈ ಒಂದು 5 ವಿಷಯಗಳು ಹೇಳ್ತೀವಲ್ಲ, 5 ವೈಟ್ ಪಾಯ್ಸನ್ಸ್ ಅಂತ, ಅದನ್ನ ಅವಾಯ್ಡ್ ಮಾಡಿ, ಪ್ಯಾಕೆಟ್ ಎಣ್ಣೆನ ಅವಾಯ್ಡ್ ಮಾಡಿ. ಬಟ್ ಮಿಲೆಟ್ಸ್ ವಿಷಯದಲ್ಲಿ ಬಂದರೆ ಎಲ್ಲ ಮಿಲೆಟ್ಸ್ ಕಣ್ಣು ಮುಚ್ಕೊಂಡು ತಿನ್ಬೋದು. ಇದು ನಮ್ಮ ಡಾಕ್ಟರ್ ಕಾದರ್ ತುಂಬ ಡೀಟೇಲ್ ಸ್ಟಡಿ ಮಾಡಿ ಒಂದು ಎಲ್ರಿಗೂ ಹೇಳ್ತಾ ಬರ್ತಾರೆ ಡಯಾಬಿಟಿಕ್ ಡಯಟ್ ಹೇಗಿರಬೇಕು ಅಂತ. ಅದು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ಕಾದರ್ ಸರ್ ಯಾವಾಗಲೂ ಹೇಳೋದೀಗೆ ಪ್ರತಿ ಧಾನ್ಯನು 2 ದಿನ ಬಳಸ್ತಾ ಹೋಗಿ ಅಂತ. ಅಂದರೆ ನವಣೆ 2 ದಿನ, ಆರ್ಕ 2 ದಿನ, ಸಾಮೆ 2 ದಿನ, ಊದಲು 2 ದಿನ, ಕೊರ್ಲೆ 2 ದಿನ. ಈ 2 ದಿನ ಹೇಗೆ ಅಂದರೆ ನಿಮ್ಮ ಅಪ್ರಾಕ್ಸಿಮೇಟ್ ಮನುಷ್ಯ ಇವತ್ತು 3 ಮೀಲ್ಸ್ ತಗೋತಾನೆ ಅನ್ಕೊಳ್ಳಿ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್. ಈ 3 ಮೀಲ್ಸ್ ಸಹ ಆ ಪರ್ಟಿಕ್ಯುಲರ್ ಮಿಲೆಟ್ದೇ ಆಗಿಬೇಕಾಗುತ್ತೆ. ಹಂಗಾಗಿ 2 ದಿನಕ್ಕೆ ಒಂದು ಸಿರಿಧಾನ್ಯ ಅಂತ ಹೇಳಿದ್ರೆ ಆಲ್ಮೋಸ್ಟ್ 6 ಮೀಲ್ಸ್ ಶುಡ್ ಬಿ ವಿತ್ ದ ಸೇಮ್ ಮಿಲೆಟ್. ಅವಾಗ ಏನಾಗುತ್ತೆ, ಆ ಸಿರಿಧಾನ್ಯದ ಎಲ್ಲ ಬೆನಿಫಿಟ್ಸ್ ನಿಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಒಂದೊಂದು ಸಿರಿಧಾನ್ಯಕ್ಕೆ ಒಂದೊಂದು ಗುಣ ಇರ್ತದೆ. ಹಾಗಾಗಿ ಪ್ರತಿ ಧಾನ್ಯನೂ 8 ತಾಸು ನೆನೆಸಿಟ್ಟು 2 ದಿನ ಕಂಪ್ಲೀಟ್ ಅದೇ ಧಾನ್ಯ ನೀವು ಬಳಸ್ತಾ ಹೋದರೆ ಅದರದ್ದೆಲ್ಲ ಬೆನಿಫಿಟ್ಸ್ ಸಿಗ್ತದೆ. ಅದಷ್ಟೇ ಅಲ್ಲ, ಕಂಪ್ಲೀಟ್ ಬಾಡಿ ಡಿಟಾಕ್ಸಿಫೈ ಆಗ್ತಾ ಹೋಗುತ್ತೆ ಮತ್ತು ಎಲ್ಲ ಬಾಡಿ ಆರ್ಗನ್ಸು ಸ್ಟ್ರೆಂಥನ್ ಮಾಡ್ತಾ ಹೋಗುತ್ತೆ. ಈ ಮೂಲಕ ಬಾಡಿಯಲ್ಲಿ ಕೆಲವು ಟೈಮ್ ಡಯಾಬಿಟಿಸ್ ಇಶ್ಯೂ ಆದಾಗ ಪ್ಯಾನ್ಕ್ರಿಯಾಸ್ ಸ್ವಲ್ಪ ನಿಷ್ಕ್ರಿಯ ಆಗಿರ್ತದೆ ಅಥವಾ ಸ್ಲೋ ಆಗಿರುತ್ತೆ ಅದರ ಕೆಲಸಗಳು ಮಾಡೋದನ್ನ, ಅದೆಲ್ಲದನ್ನು ಮತ್ತೆ ಉತ್ತೇಜನ ಕೊಟ್ಟು ಅದನ್ನೆಲ್ಲ ರಿಯಾಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಎಲ್ಲ ಸಿರಿಧಾನ್ಯಗಳನ್ನ 2 ದಿನ ಬಳಸ್ತಾ ಹೋಗಿ. ಕಂಪಲ್ಸರಿ 8 ತಾಸು ನೆನೆಸಿಟ್ಟು ಸಿರಿಧಾನ್ಯದಿಂದ ಅಡುಗೆ ಮಾಡಿ. ಸಿರಿಧಾನ್ಯದಿಂದ ನೀವು ಯಾವ ಅಡುಗೆ ಬೇಕಿದ್ರು ಮಾಡ್ಬೋದು. ಬಿಳಿಯಕ್ಕಿಂದ ಏನು ಮಾಡ್ತಿರಲ್ವ ಆ ಥರ ಪ್ರತಿ ಅಡುಗೆನೂ ಮಾಡ್ಬೋದು. ಹಾಗಾಗಿ ಪ್ಲೀಸ್ ಎಂಜಾಯ್ ಯುವರ್ ಮಿಲೆಟ್ ಡಯಟ್ ಕಂಪ್ಲೀಟ್ಲಿ ಫಾರ್ 2 ಡೇಸ್. ಆಗ ನೀವು ನೋಡ್ತಾ ಹೋಗಿ, ನೀವು ಸ್ಟ್ರಿಕ್ಟಾಗಿ ಮಿಲೆಟ್ ಡಯಟ್ ಫಾಲೋ ಮಾಡ್ತಾ ಹೋದರೆ ನಿಮ್ಮ ಡಯಾಬಿಟಿಕ್ ಇಶ್ಯೂ ತುಂಬ ಬೇಗನೆ ಸಾಲ್ವ್ ಆಗ್ತಾ ಬರ್ತದೆ. ನೀವು ಮೆಡಿಸಿನ್ ಸಹ ಟೇಪರ್ ಮಾಡ್ತಾ ಬಂದು ಮುಂದೊಂದು ದಿನ ಡಯಾಬಿಟಿಕ್ ಮೆಡಿಸಿನ್ ಸ್ಟಾಪ್ ಮಾಡಿ ಕಂಪ್ಲೀಟ್ ಮಿಲೆಟ್ ಫುಡ್ ಮೂಲಕ ಮತ್ತು ಸರಿಯಾದ ವಾಕಿಂಗ್, ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡೋ ಮೂಲಕ ಫಿಸಿಕಲ್ ಮೆಂಟಲ್ ಬ್ಯಾಲೆನ್ಸ್ ಅಚೀವ್ ಆದರೆ ಇಡೀ ಬಾಡಿ ಹಾರ್ಮೋನಿಯಸ್ ಆಗಿರ್ತದೆ. ಖಂಡಿತವಾಗ್ಲೂ ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ಡಯಾಬಿಟಿಕ್ ಔಷಧಿಯಿಂದ ದೂರ ಇರ್ಬೋದು ಇಫ್ ಯು ಫಾಲೋ ಸ್ಟ್ರಿಕ್ಟ್ ಮಿಲೆಟ್ ಡಯಟ್ ಆ್ಯಂಡ್ ಅವಾಯ್ಡ್ 5 ವೈಟ್ ಪಾಯ್ಸನ್. ಸ್ನೇಹಿತರೆ, ಸರ್ವೇ ಜನ ಸುಖಿನೋ ಭವಂತು.